ಜನಪ್ರಿಯತೆ ನಿಮಗೆ ಇನ್ನೂ ಸಾಕಾಗಿಲ್ಲ ಅಂತ. ಜನಪ್ರಿಯತೆ ನನ್ನಲ್ಲಿ ಆವತ್ತೇನಂತೂ ಇವತ್ತು ಇತ್ತು. ಎರಡು ಮಾತನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ವಿಷಯವಾಗಿ, ಚುನಾವಣೆ ಅಂದ ತಕ್ಷಣ ಮೊದಲನೇದಾಗಿ ಹಣದ ಆಮಿಷ ಒಂದನೇದಾಗಿ, ಎರಡನೇದಾಗಿ ಸರ್ಕಾರ ಆಯ್ಕೆ ಆಗ ಬಂದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಕೊಡ್ತೇವೆ ಅಂತೇಳಿ ರಾಷ್ಟ್ರೀಯ ಪಕ್ಷಗಳು ಮಾಡತಕ್ಕಂತ ಈ ತಪ್ಪು ಘೋಷಣೆಗಳು ಏನಿವೆ, ಈಗ ಕೊಡ್ತಾ ಇರ್ತಕ್ಕಂಥ ಈ ಯೋಜನೆಗಳಿವೆ. ಏನು ತಪ್ಪು ಘೋಷಣೆ? ಈಗ ನಾವು ಆಯ್ಕೆ ಆದ್ರೆ 2,000 ರೂಪಾಯಿ ಕೊಡ್ತೇವೆ, ಡಿಗ್ರಿ ಆದ ಮಕ್ಕಳಿಗೆ ಪ್ರತಿ ತಿಂಗಳಿಗೂ ಅವರಿಗೆ 2,000 ಕೊಡ್ತೇವೆ, 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಫ್ರೀ ಆಗಿ ಕೊಡ್ತೇವೆ, ನಾವು ಉಚಿತವಾಗಿ ಬಸ್ ಅನ್ನು ಕೊಡ್ತೇವೆ. ಇದು ಬಸ್ ಅವೆಲ್ಲವೂ ತಪ್ಪು ಅನ್ನೋದಾದ್ರೆ ನೀವು ಮುಂದಿನ ಚುನಾವಣೆಯಲ್ಲಿ 9,000 ಓಟು ನಿಮ್ಗೆ ಬರ್ಲಿಕ್ಕಿಲ್ಲ. ಹಾಗಂತ ಹೇಳಲ್ಲ, ನಾವು ಹೇಳಿದ ತಪ್ಪು ಯಾಕಂದ್ರೆ ಇದನ್ನು ಚುನಾವಣೆ ಸಂದರ್ಭದಲ್ಲಿ ಹೇಳಬಾರ್ದು. ಒಂದು ಪಕ್ಷ ತನ್ನ ಅಸ್ತಿತ್ವದ ಶಕ್ತಿ ಇದ್ರೆ ಚುನಾವಣೆ ಆದಂತ ಕೊಡ್ಬೇಕು. 2,000 ಅಲ್ಲ, 4,000 ಕೊಡ್ಬೇಕು. ಮಹಿಳೆಯರಿಗೆ ಒಂದೇ ಬಸ್ ಫ್ರೀ ಅಲ್ಲ, ಪುರುಷರಿಗೆ ಕೊಡ್ಬೇಕು. ಡಿಗ್ರಿ ಮುಗಿದ ಮಕ್ಕಳಿಗೆ 2,000 ಅಲ್ಲ, 5,000 ಕೊಡ್ಬೇಕು. ಅದು ತಾಕತ್ತು ಯಾವುದು ಆಯ್ಕೆ ಆ ಪಕ್ಷದ್ದು. ಆದ್ರೆ ಚುನಾವಣೆಗಿಂತ ಮುಂಚೆ ನಾವು ಕೊಡ್ತಿದ್ದ ರಾಷ್ಟ್ರೀಯ ಪಕ್ಷವನ್ನು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರಾಗಿ ಅಭ್ಯರ್ಥಿ ಆಗಬಾರ್ದು. ನೀವು ಕಾಂಗ್ರೆಸ್ ಅನ್ನು ಯಾಕೆ ಬಿಟ್ರಿ? ಕಾಂಗ್ರೆಸ್ ಅನ್ನು ನಾವು ಬಿಟ್ಟಿದ್ದಕ್ಕೆ ಕೆಲವು ಅಲ್ಲಿ ಗೊಂದಲಗಳಿದ್ದು. ಮೊದಲನೇದಾಗಿ ನಾನು ಕಾಂಗ್ರೆಸ್ಸಿನಲ್ಲಿ ಯಾವುದೇ ಹಿಂದಿನ ಮೂಲದ ನಾನು ಕಾಂಗ್ರೆಸ್ ಕಾರ್ಯಕರ್ತನಲ್ಲ. ಜಿಲ್ಲಾ ಜವಾಬ್ದಾರಿಯಲ್ಲಿ ಇದ್ರಲ್ಲ, ನಂಗೆ ತಾಲೂಕು ಬ್ಲಾಕ್ ಅಧ್ಯಕ್ಷ ಕೊಟ್ಟಿದ್ರು, ಬ್ಲಾಕ್ ಅಧ್ಯಕ್ಷರಿದ್ರು. ಅದು ನಾನು ಬೇಡ ಅಂತ ಹೇಳಿದ್ದೆ. ಆಕಸ್ಮಿಕ ನನ್ನ ಹೆಸರನ್ನು ಸೂಚನೆ ಮಾಡಲು ಸೇರಿಸಿದ್ದು, ನಾನು ಬೇಡ ಅಂತ ಹೇಳಿದ್ದೆ. ನಾನು ಅದು ಕಡೆಗೆ ಒಪ್ಪಲಿಲ್ಲ ಅದನ್ನು. ಯಾಕಂದ್ರೆ ನಾನು ಕಾಂಗ್ರೆಸ್ನವನಲ್ಲ, ಯಾವತ್ತು ಕಾಂಗ್ರೆಸ್ ಮನಸ್ಥಿತಿ ನನ್ನಲ್ಲಿ ಇಲ್ಲ. ನಾನು ರಾಷ್ಟ್ರೀಯ RSS ಇಂದ ಪ್ರಾರಂಭಿಕವಾಗಿ ನಾನು ಬಿಜೆಪಿಲಿ ಇದ್ದವನು. ಹಾಗಾಗಿ ನಾನು ಬಿಜೆಪಿ ರಾಷ್ಟ್ರೀಯ ಕಾಂಗ್ರೆಸ್ RSS ರಾಷ್ಟ್ರೀಯ ಕಾಂಗ್ರೆಸ್ ನಾನು ಕಾರ್ಯಕರ್ತ. ನಾನು ಭಾರತೀಯ ಜನತಾ ಪಕ್ಷ 24 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಅವಕಾಶ ಸಿಗ್ತದೆ ನೋಡ್ತಾ ನೋಡ್ತಾ ಬಿಜೆಪಿಯಿಂದ ಕಾಂಗ್ರೆಸ್ ಹೋದ್ರಿ, ಕಾಂಗ್ರೆಸ್ ಇಂದ JDS ಬಂದ್ರಿ. ಒಟ್ಟಾರೆ ನೀವು ಎಲ್ಲೂ ಸ್ಥಿರವಾದಂತ ನೆಲೆ ಕಾಣಲಿಲ್ಲ ನಿಮ್ಗೆ. ಸ್ಥಿರವಾದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ನನಗೆ ವಿಶೇಷ ಆಸಕ್ತಿ ಇಲ್ಲ. ಕೆಲವು ಈ ಸಂದರ್ಭಗಳಲ್ಲಿ ನನ್ನನ್ನೇ ಗುರುತು ಮಾಡ್ಕೊಂಡು ಆ ಪಕ್ಷ ನಂಗೆ ಕರ್ಕೊಂಡು ಹೋಗ್ತದೆ. 2013 ಕೂಡ ನಮ್ಮ ಸ್ನೇಹಿತ, ನನ್ನ ಆತ್ಮೀಯನಾಗಿ ನಂಗೆ ಶಿರ್ಸಿಗೆ ಬಂದ ತಕ್ಷಣ ಏನೊಂದು ಉದ್ಯೋಗ ಕೊಟ್ಟಂತ ಏನಿದ್ದ ನನ್ನ ಸ್ನೇಹಿತ, ಅವ ಅಭ್ಯರ್ಥಿ ಆಗಿದ್ದಾಗ ನಾನು 2013 ಅಲ್ಲಿ ಹೋಗ್ಬೇಕಾಯ್ತು. ಇಲ್ಲ, ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಲ್ಲ, ಕಾಂಗ್ರೆಸ್ಸಿನ ಮನೋಭಾವನೆ ನನ್ನಲ್ಲಿ ಇಲ್ಲ. ಆ ಪಕ್ಷದ ಯಾವುದೇ ತತ್ವಗಳಿಗೆ ನಾನು ಬದ್ಧನೂ ಅಲ್ಲ, ಒಪ್ಪಲೂ ಇಲ್ಲ.